ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ನಿವೃತ್ತ ಹಿರಿಯ ಆಡಳಿತಾಧಿಕಾರಿ ಎಂಎನ್ ರಾಮನಾಥ್ ಅವರೊಂದಿಗೆ ಸಂದರ್ಶನ. ಇಂದು ಮೊದಲ ಭಾಗ ಕೇಳುವಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮ ಅಧಿಕಾರಿಗಳು ಮತ್ತು ಇಂಜಿನಿಯರ್ಸ್ಗಳು ಹೇಗೆ ಈ ಕಾರ್ಯಕ್ರಮದಲ್ಲಿ ಬರ್ತಿರ್ತಾರೆ, ಹಾಗೆ ಆಡಳಿತ ವಿಭಾಗದಲ್ಲಿ ಸತತವಾಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತಿಯಾಗಿ ಸುಮಾರು ವರ್ಷಗಳು ಆಗಿದ್ದಾವೆ. ಅವರೇ ಎಂಎನ್ ರಾಮನಾಥ್ ಸರ್. ನಮಸ್ಕಾರ. ನಮಸ್ಕಾರ. ನೀವು ಆಕಾಶವಾಣಿನಲ್ಲಿ ಸೇರಿದ್ಯಾವಾಗ? ನಾನು ಆಕಾಶವಾಣಿ ಕೆಲಸಕ್ಕೆ ಸೇರಿದ್ದು 7/1/1966. ಓಹೋ 66 ಅಂತಂದರೆ ಎಷ್ಟು ವರ್ಷಗಳ ಕಾಲ ನಿಮಗೆ ಸೇವೆ ಸಿಕ್ತು? ನನಗೆ ಸೇವೆ ಮಾಡಿದ್ದು 41 ವರ್ಷ 5 ತಿಂಗಳು 23 ದಿವಸ. ಬಾ 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 ಭಾಳ ಸುದೀರ್ಘವಾದ ಸೇವೆ ಸಲ್ಲಿಸಿದೆ. ಹೌದೌದೌದು. ಅಂದರೆ ಆಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮೂಲಕವಾಗಿ ನೀವು ಎಂಟ್ರಿ ಆಗಿದ್ದ ಅಥವಾ ಹೇಗಿತ್ತು ಸರ್ ಆವಾಗ ಸೆಲೆಕ್ಷನ್? ಆಗ ಸ್ಟಾಫ್ ಸೆಲೆಕ್ಷನ್ ಇರಲಿಲ್ಲ. ಏನಿದ್ರು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಿಂದ ಆಗಬೇಕಾಗಿತ್ತು. ನಾನು SSLC ಆದಮೇಲೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ರಿಜಿಸ್ಟರ್ ಮಾಡಿದ್ದೆ. PUC ಓದಿದೆ ರಾಮನಾರಾಯಣ್ ಚಲರಾಮ್ ಕಾಲೇಜ್ನಲ್ಲಿ. ಆಮೇಲೆ ನಾನು ಮನೇಲಿದ್ದಾಗ ನನಗೆ ಸಂದೇಶ ಬಂತು, ಈ ಥರ ನಿಮಗೆ ಆಕಾಶವಾಣಿನಲ್ಲಿ ಇಂಟರ್ವ್ಯೂ ಇದೆ ಬನ್ನಿ ಅಂತ. ಆವಾಗ ನಾವು ಬಂದವರು ಒಂದು 10 ಜನ ಇದ್ದು ಅಷ್ಟೇ. ಅದರಲ್ಲಿ ಒಂದೇ ಒಂದು ಪೋಸ್ಟ್ ಖಾಲಿ ಇತ್ತು. ಅದರಲ್ಲಿ ನನಗಿಂತ ಮುಂಚೆ ಇದ್ದವರು ಎಂ ಪ್ರಸನ್ನಮೂರ್ತಿ ಅಂತ ಅವರು ಸೆಲೆಕ್ಟ್ ಆದರು. ಸೊ ನಮಗೇನು ಬರೋಲ್ಲ ಅಂತ ನಾ ತಿಳ್ಕೊಂಡಿದ್ದೆ. ಆದರೆ ಸ್ವಲ್ಪ ದಿವಸದ ಮೇಲೆ ನನಗೆ ಇನ್ನೊಂದು ಸಂದೇಶ ಬಂತು, ನೀವು ಬಂದು ಜಾಯಿನ್ ಆಗಿ ಅಂತ. ಅವರು 29ನೇ ತಾರೀಕು ಡಿಸೆಂಬರ್ 65ರಲ್ಲಿ ಜಾಯಿನ್ ಆಗಿದ್ದಾರೆ. ಆದರೆ ಇನ್ನೊಬ್ರು ಇಲ್ಲಿದ್ದವರು ಭಾಸ್ಕರ್ ದಾಸ್ ಅಂತ, ಅವ್ರಿಗೆ ಬಡ್ತಿ ಸಿಕ್ಕಿ ಕಡಪಾಗಿ ಹೋದ್ರು. ಆ ಪೋಸ್ಟ್ ಖಾಲಿ ಆದದ್ರಿಂದ ನನಗೆ ಕೊಟ್ಟರು. ಆ ಇದರಿಂದ ನಾನು ಜನವರಿ 7ನೇ ತಾರೀಕು 66ನೇ ಇಸ್ವಿನಲ್ಲಿ ಬಂದು ಜಾಯಿನ್ ಆದೆ. ನೋಡಿ ಎಷ್ಟು ಚೆನ್ನಾಗಿದೆ ಆ ಕಥೆಗಳು. ಅಂದ್ರೆ 2ನೇ ಲಿಸ್ಟು ಅಂತ ಅನ್ನೋ ಥರನೇ ಆದಂಗೆ ಒಂದೇ ಮೊದಲನೇ ಲಿಸ್ಟ್ನಲ್ಲೇ ಪ್ಯಾನೆಲ್ ಮಾಡಿಟ್ಟಿರ್ತಾರೆ. ಇನ್ನೊಂದು ಪೋಸ್ಟ್ ಕ್ರಿಯೇಟ್ ಆಗಿದೆ, ಅವಾಗ ಸಿಕ್ಕಿದೆ. ಆ ವರ್ಷದಲ್ಲಿ ಯಾವ್ದಾದ್ರು ಪೋಸ್ಟ್ ಖಾಲಿ ಆದ್ರೆ ಆಫರ್ ಮಾಡಬಹುದು ಅಂತ 1 ವರ್ಷದವರೆಗೂ ಆ ಪ್ಯಾನೆಲ್ ಇಟ್ಟಿರ್ತಾರೆ. ಬಹಳ ಸಂತೋಷ ನೋಡಿ, ಆ ಒಂದು ಸಮಯದಲ್ಲಿ ನೀವು ಪ್ರವೇಶ ಪಡೆದ್ರಿ, ಅಂದರೆ ಆಕಾಶವಾಣಿಗೆ ಈಗ ಬಂದಾಗ ಏನಪ್ಪ ಇದು ಇಷ್ಟು ದೊಡ್ಡ ಸಂಸ್ಥೆ ಇದೆ, ಇಲ್ಲಿ ಸಿಕ್ಕಾಪಟ್ಟೆ ಭಾಳಷ್ಟು ಜನ ಕೆಲಸಗಾರರಿದ್ದಾರೆ, ಅವರ ಮಧ್ಯೆ ನಾವು ಕೆಲಸ ಮಾಡ್ತಾ 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 ನುರಿತ ವ್ಯಕ್ತಿಯಾಗಿ ಮುಂದೆ ಹಂತ ಹಂತವಾಗಿ ನೀವು ಪ್ರಮೋಷನ್ ಪಡೆದು ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ನೀವು ನಿವೃತ್ತಿಯಾಗಿದ್ದೀರಿ. ಹೀಗೆ ನಿಮ್ಗೆ ಬಡ್ತಿ ಎಲ್ಲವೂ ಸತತವಾಗಿ ಸಿಗುತ್ತೆ ಅಂತ ನಿಮಗೆ ಅನಿಸುತ್ತಾ? ಆಗ ಪೋಸ್ಟ್ಗಳು ಭಾಳ ಕಡಿಮೆ ಇತ್ತು, ಜೊತೆಗೆ ಕೇಂದ್ರಗಳು ಬಹಳ ಕಡಿಮೆ ಇತ್ತು. ಆಗ ಇದ್ದದ್ದು ಬರೀ ಬೆಂಗಳೂರು ಧಾರವಾಡ 2. ಆಮೇಲೆ ಭದ್ರಾವತಿ ಆಯಿತು. ಆಮೇಲೆ ನಮಗೆ ಮಂಗಳೂರು ಸ್ಟೇಷನ್ ಶುರು ಆಯಿತು. ಆ ಟೈಮ್ನಲ್ಲಿ ನಮಗೆ ಏನಿತ್ತು ಅಂದರೆ, ಅವರ ಸೀನಿಯಾರಿಟಿ ಪ್ರಕಾರ ಪ್ರಮೋಷನ್ ಕೊಡ್ತಿರ್ಲಿಲ್ಲ. ಯಾರಿಗೆ ಇಷ್ಟ ಇದ್ದು ಅಲ್ಲಿಗೆ ಹೋಗ್ತಾರೋ, ಜೂನಿಯರ್ ಆದ್ರೂ ಅವನ ಆ ಪೋಸ್ಟ್ ತಗೊಂಡು ಸೀನಿಯರ್ ಆಗ್ಬೋದು. ಆ ಥರ ಚಾಯ್ಸ್ಗಳಿತ್ತು. ಆ ಕಾರಣದಿಂದ ನಾನು ಮಂಗಳೂರಿಗೆ ನನ್ನ ಇದನ್ನ ಒಪ್ಪಿಗೆ ಕೊಟ್ಟೆ. 76ನೇ ಇಸ್ವಿ ಜುಲೈನಲ್ಲಿ ಹೋಗಿ ಮಂಗಳೂರು ಸೇರ್ಕೊಂಡೆ. ಅವಾಗ ಹಿರಿಯ ಗುಮಾಸ್ತ ಅಂದ್ರೆ CG1 ಅಂತ, ಕ್ಲರ್ಕ್ ಗ್ರೇಡ್ 1 ಅಂತ. ಅದು ಹೊಸದಾಗಿ ಆಗ್ತಾನೆ ಶುರು ಆಗ್ತಿತ್ತು. ಆ ಆಫೀಸ್ನಲ್ಲಿ ಯಾವುದೇ ಒಂದು ಕುರ್ಚಿಗಳಾಗ್ಲಿ ಮೇಜುಗಳಾಗ್ಲಿ ಏನೂ ಇರಲಿಲ್ಲ. ಒಂದು 10 ಜನ ಹೋಗಿದ್ದು ಅಲ್ಲಿ ರಿಪೋರ್ಟ್ ಮಾಡ್ದು. ಅವಾಗ PK ಪೈ ಅಂದ್ಬಿಟ್ಟು ಸ್ಟೇಷನ್ ಇಂಜಿನಿಯರ್ ಇದ್ದು, ಅವ್ರ ಹತ್ರ ರಿಪೋರ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಸೇರ್ದು. ಹಾಗೆ ಕೆಲಸ ಮುಂದುವರ್ಸ್ಕೊಂಡು ಹೋದು. ಆಮೇಲೆ ಇನಾಗ್ರೇಷನ್ ಆಯಿತು. ಆ ಇನಾಗ್ರೇಷನ್ ಟೈಮ್ಗೆ S ಕೃಷ್ಣಮೂರ್ತಿ ಸ್ಟೇಷನ್ ಡೈರೆಕ್ಟರ್ ಆಗಿದ್ರು. ಅವ್ರಿಗೆ ಆ ಇನ್ಚಾರ್ಜ್ ಕೊಟ್ಟರು ಇನಾಗ್ರೇಷನ್ ಮಾತ್ರ. ಸೊ ಅವ್ರು ಬಂದು ಅಲ್ಲಿದ್ದು ಇನಾಗ್ರೇಷನ್ ಮಾಡಿದ್ರು. ನಾನಲ್ಲಿ 6 ವರ್ಷ ಇದ್ದೆ. 76ರಿಂದ 82ವರೆಗೂ ಮಂಗಳೂರಿನಲ್ಲಿ UDC ಆಗಿದ್ದೆ. ಮಂಗಳೂರು ನೋಡಿ, ಬೆಂಗಳೂರಿಂದ ಮಂಗಳೂರು ಆಕಾಶವಾಣಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದ್ರ? 82ನೇ ಇಸ್ವಿ ಜನವರಿನಲ್ಲಿ ನನಗೆ ಬಹಳ ಕಷ್ಟಪಟ್ಟು ನನಗೆ ಟ್ರಾನ್ಸ್ಫರ್ ಕೊಡಿ ಅಂತ ಕೇಳೋದಕ್ಕೆ TV ರಿಲೇ ಸೆಂಟರ್ ಕೊಟ್ಟರು. ಆಗ್ತಾನೆ ಶುರು ಆಗಿತ್ತು ರಿಲೇ ಸೆಂಟರ್ ವಿಶ್ವೇಶ್ವರಯ್ಯ ಟವರ್ನಲ್ಲಿ. ಆಗ್ತಾನೆ ಮಂಗಳೂರು ಶುರು ಆದಾಗ ಅಲ್ಲಿ ಹೋದ್ರಿ, ಈಗ ಇಲ್ಲಿಗೆ ಬಂದ್ರಿ. ಇಲ್ಲಿಗೆ ಬಂದಾಗಲೂ ನಾನೊಬ್ಬನೇ
CG1, ವಾವ್. ಒಬ್ಬರು ಸ್ಟೆನೋ ಇದ್ರು, ನಿರ್ಮಲಾ ದೇಸಾಯಿ ಅಂತ. ಅಲ್ಲಿ ಒಬ್ರು ಸ್ಟೇಷನ್ ಇಂಜಿನಿಯರ್ ಇದ್ರು, ಅವರು ಬೆಲ್ ಇನ್ಸ್ಪೆಕ್ಷನ್ ಇನ್ಚಾರ್ಜ್ ಇದ್ರು. ಬೆಳಗ್ಗೆ ಹೊತ್ತು ಅಲ್ಲೋಗೋರು, ಮಧ್ಯಾಹ್ನದ ಹೊತ್ತು ಇಲ್ಲಿಗೆ ಬರೋರು. ಈ ಮಧ್ಯದಲ್ಲಿ ನಾನು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಪಾಸ್ ಮಾಡಿದ್ದೆ ಕ್ಲರ್ಕ್ ಅಕೌಂಟೆಂಟ್ ಪೋಸ್ಟ್ಗೆ. ಅದಕ್ಕೆ ಮುಂಚೆ ಏನಿತ್ತು ಅಂದರೆ ಕ್ಲರ್ಕ್ ಅಕೌಂಟೆಂಟ್ ಪೋಸ್ಟ್ಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಪಾಸ್ ಮಾಡಿದವ್ರಿಗೆ ಮಾತ್ರ ಇತ್ತು. ಇಲ್ಲ ಅಂದರೆ ಎಷ್ಟೇ ವರ್ಷ ಸರ್ವಿಸ್ ಮಾಡಿದ್ರು CG1 ಆಗಿ ರಿಟೈರ್ ಆಗಬೇಕಾಗಿತ್ತು. ಆಮೇಲೆ ಸ್ಟಡಿ ಇನ್ಫಾರ್ಮೇಶನ್ ಯೂನಿಟ್ ಅಂತ ಬಂದು ಅದನ್ನೆಲ್ಲ ನಾರ್ಮಲೈಸ್ ಮಾಡಿ ಪ್ರಮೋಷನ್ ಕೊಡ್ಬೋದು ಅಂತ ಮಾಡಿದ್ರು. ಪರ್ಸೆಂಟೇಜ್ ಇಟ್ಟರು, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗೆ ಇಷ್ಟು, ಪ್ರಮೋಷನ್ಗೆ ಇಷ್ಟು ಅಂತ. ಸೊ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಪಾಸ್ ಮಾಡಿದ್ರೆ ನಾನೊಬ್ಬ ಸೀನಿಯರ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಎಕ್ಸಾಮ್ ತಗೊಂಡು ಪಾಸ್ ಮಾಡಿದೆ. ನನಗೆ ಕ್ಲರ್ಕ್ ಅಕೌಂಟೆಂಟ್ ಪೋಸ್ಟ್ ತಿರ್ಗಾ ನನಗೆ ಮಂಗಳೂರಿಗೆ ಕೊಟ್ಟರು. ಈ ಆಶ್ಚರ್ಯ ನೋಡಿ. ನಾನು ಅದಕ್ಕೆ ತಿರ್ಗಾ ಫೈಟ್ ಮಾಡಿ, ನಾನು ಹೋಗೋಕ್ಕಾಗಲ್ಲ, 6 ವರ್ಷ ಅಲ್ಲಿದ್ದೆ, ಡೆಲ್ಲಿಗೆಲ್ಲ ಬರ್ದು ಏನೇನೋ ಗಲಾಟೆ ಮಾಡೋದಕ್ಕೆ ನನಗೆ ಮೈಸೂರು ಕೊಟ್ಟರು. ವೆರಿ ಗುಡ್. 82ನೇ ಇಸ್ವಿ ಜೂನ್ನಲ್ಲಿ ಮೈಸೂರಿಗೆ ಹೋದೆ. ನಾನು ಮೈಸೂರಿನಲ್ಲಿ 1.5 ವರ್ಷ ಕೆಲಸ ಮಾಡಿದೆ ಅಷ್ಟೇ. ಆ ಟೈಮ್ಗೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಅಂದರೆ, ನಮ್ಮ ತಂದೆ ME ನಾಗೇಂದ್ರಪ್ಪ ಅಂದ್ಬಿಟ್ಟು ಪಾಶ್ಚಿಮಾತ್ಯ ವಾದ್ಯ ಸೆಲ್ಲೋ ಆ ಕಲಾವಿದರಾಗಿ ಮೈಸೂರು ಆಕಾಶವಾಣಿನಲ್ಲಿ ಸೇವೆ ಸಲ್ಲಿಸ್ತಿದ್ರು. 55ನೇ ಇಸ್ವಿನಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಯಾವಾಗ ಬಂತು ಅವಾಗ ಅವರು ಬಂದ್ಬಿಟ್ರು. 57ನೇ ಇಸ್ವಿಲಿ ನಾನು ನಮ್ಮ ತಾಯಿ ಎಲ್ಲ ಬೆಂಗಳೂರಿಗೆ ಬಂದು. ಆ ಕಾರಣದಿಂದ ನಮ್ಮ ತಂದೆ 82ನೇ ಇಸ್ವಿ ಜೂನ್ನಲ್ಲಿ ರಿಟೈರ್ ಆದರು. ಅದೇ ಒಂದು ಕಾರಣಕ್ಕೋಸ್ಕರ ನಾನು ತಿರ್ಗಾ ಟ್ರಾನ್ಸ್ಫರ್ ಕೇಳಿ 83ನೇ ಇಸ್ವಿ ನವೆಂಬರ್ನಲ್ಲಿ ಮೈಸೂರಿನಿಂದ ರಿಲೀವ್ ಆಗಿ CBSಗೆ ಬಂದೆ. ಹಂಗೆ ಒಟ್ಟಾರೆ ಬೆಂಗಳೂರಿಗೆ ಬಂದ್ರಿ? ಬಂದೆ. CBSಗೆ ಬಂದ್ರಿ? CBSನಲ್ಲಿ ನವೆಂಬರ್ನಿಂದ ಮಾರ್ಚ್ 84ವರೆಗೂ ಇದ್ದೆ. ಡಿಪಾರ್ಟ್ಮೆಂಟ್ನವರನ್ನೇ ನನ್ನ ಮೇನ್ ಸ್ಟೇಷನ್ಗೆ ತೊಗೊಂಡ್ರು ಕ್ಲರ್ಕ್ ಆಗಿ. ಅಲ್ಲಿಂದ ಸತತವಾಗಿ 93ನೇ ಇಸ್ವಿವರೆಗೂ ಕ್ಲರ್ಕ್ ಅಕೌಂಟೆಂಟ್ 2 ಪೋಸ್ಟ್ನಲ್ಲಿ ಮೇನ್ ಸ್ಟೇಷನ್ನಲ್ಲಿ ಕೆಲಸ ಮಾಡಿದೆ. ತುಂಬಾ ಅದ್ಭುತ. 93ಕ್ಕೆ ನನಗೆ ಪ್ರಮೋಷನ್ ಬಂದು ದೂರದರ್ಶನಕ್ಕೆ ಕಳಿಸಿದ್ರು. ಅದು ಒಂಥರ ಮಿಸ್ಟ್ರಿನೇ ಆಯ್ತು ನನಗೆ. ಏವೋ ಅಂತ ನನಗೆ ತಗೊಂಡೋಗಿ ನಾರ್ತ್ ಈಸ್ಟ್ಗೆ ಹಾಕ್ಬಿಟ್ರು. ಫಸ್ಟು ವಿಜಯವಾಡಕ್ಕೆ ಹಾಕಿದ್ರು ಆಕಾಶವಾಣಿಗೆ. ಆಮೇಲೆ ನಾನು ಬೇರೆ ಯಾರ್ಯಾರಿಗೂ ಹೇಳಿ ದೂರದರ್ಶನಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ, ಅಲ್ಲಿಗೆ ನಾಮಿನೇಟ್ ಮಾಡಿಸಿ ಅಂತ ಹೇಳಿದೆ. ಆ ದೂರದರ್ಶನ್ಗೆ ಹೋದಾಗ ಅವ್ರೇನ್ ಮಾಡಿದ್ರು, ದಿಬ್ರುಗರ್ಗೆ ಹಾಕಿದ್ರು. ಅಸ್ಸಾಂ. ಅದಕ್ಕೂ ಏನೇನೋ ಯಾರ್ಯಾರನ್ನೋ ಕೇಳಿ ಎಲ್ಲ ಇದು ಮಾಡಿದ್ಮೇಲೆ ಇಲ್ಲೊಂದು ಪೋಸ್ಟ್ ಖಾಲಿ ಇದ್ದಿದ್ದಕ್ಕೆ ದೂರದರ್ಶನಕ್ಕೆ ಕೊಟ್ಟರು. ಅಂದರೆ ಅಲ್ಲಿ ಹೋಗಲಿಲ್ಲ. ಒಟ್ಟಾರೆ ನಿಮ್ಗೆ ಹೆಂಗಿತ್ತಂದ್ರೆ, ಎಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶಗಳಿವೆ ಮತ್ತು ಜಾಗ ಖಾಲಿ ಇದೆ, ಅಲ್ಲಿ ಒಂದಿಷ್ಟು ನಮ್ಮ ಒಂದು ರಿಕ್ವೆಸ್ಟ್ ಇಂದ ಆಮೇಲೆ ಪ್ರಯತ್ನ ಪಡಬೇಕು. ಈಗ ಯಾರಾದ್ರೂ ಕೇಳಿದ್ರೆ ಅವರಿಗೆ ಹ್ಞೂ ಅಂತ ಹೇಳುವಂತ ಅಧಿಕಾರಿಗಳು ಇರ್ತಾರೆ. ನಾವು ಕೇಳಲೇ ಇಲ್ಲ ಅಂದ್ರೆ ಬಂದು ಟ್ರಾನ್ಸ್ಫರ್ ತಗೊಂಡು ಸೀದಾ ಹೋಗ್ತಾ ಇರಬೇಕಾಗುತ್ತೆ. ನಮ್ಮ ಪ್ರಯತ್ನ ನಾವು ಮಾಡಿದ್ರೆ ನಮಗೆ ಫಲ ಸಿಗಬೇಕು. ಮಾಡಬೇಕು. ಅಂತೂ ಈಗ ಮಂಗಳೂರು, ಬೆಂಗಳೂರು, ಮೈಸೂರು ಈ 3 ಸ್ಟೇಷನ್ಗಳಲ್ಲಿ ನೀವು ಓಡಾಡಿದಿರಿ. ನಿಮ್ದು ಊರು ಯಾವ್ದು ಸರ್? ಮೂಲ ಮೈಸೂರಾ? ನನ್ನ M ಇನ್ಷಿಯಲ್ ಮೈಸೂರು, N ನಾಗೇಂದ್ರಪ್ಪ, ರಾಮನಾಥ, MN ರಾಮನಾಥ. ಇದು ದೂರದರ್ಶನಲ್ಲಿ ನಾನು 93ರಿಂದ 2000ವರೆಗೂ ಕೆಲಸ ಮಾಡಿದೆ. 2000 ಇಸ್ವಿನಲ್ಲಿ ನನ್ನನ್ನು ಪಣಜಿಗೆ ಹಾಕಿದ್ರು ಟ್ರಾನ್ಸ್ಫರ್. ಸೊ ಅದಕ್ಕೂ ಟ್ರೈ ಮಾಡಿದೆ, ಏನು ಮಾಡೋಕ್ಕಾಗಲಿಲ್ಲ. ಸರಿ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಹೋಗಿ 2000ದಿಂದ 2004ವರೆಗೂ ಅಲ್ಲಿದ್ದು 2004 ಜನವರಿಗೆ ತಿರ್ಗಾ ದೂರದರ್ಶನ್ ಬೆಂಗಳೂರಿಗೆ ಬಂದೆ. ಏನಂತ? ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ಕೊನೆಗೆ ನನಗೆ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪ್ರಮೋಷನ್ ಬಂತು. 2007 ಜೂನ್ ರಿಟೈರ್ ಆದೆ, 30ನೇ ತಾರೀಕು. ಎಷ್ಟು ಕಾಲ ನೀವು ಹಿರಿಯ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿದ್ರಿ? ಹಿರಿಯ ಆಡಳಿತಾಧಿಕಾರಿ 4 ವರ್ಷ ಮಾಡಿದೆ ಅಷ್ಟೇ. ಯಾಕಂದ್ರೆ ಕೆಲವೊಬ್ಬರಿಗೆ ಕಡಿಮೆ ಅವಧಿ ಸಿಕ್ಕಿರುತ್ತದೆ. ಹೌದೌದು. ಅಂದ್ರೆ ಜಾಸ್ತಿ ಅವಧಿ ಸಿಕ್ಕಿದಾಗ ಒಂದಿಷ್ಟು ಏನಾದರೂ ಒಂದು ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡಬಹುದು. ಸಾಕಷ್ಟು ಕಾನೂನಾತ್ಮಕವಾಗಿರುವಂತಹ ಪರಿಧಿನಲ್ಲೇ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಬೋದು. ಈಗ ಸರ್, ತಾವು ಆಕಾಶವಾಣಿಯಲ್ಲಿ ಇದ್ರಿ, ಆಕಾಶವಾಣಿನಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತಿದ್ವು, ನಾಟಕ, ಸಂಗೀತ ಇತ್ಯಾದಿ. ಅದು ಒಂಥರ ಸತತವಾಗಿ ಸ್ಟುಡಿಯೋಗಳು ಫುಲ್ ಆಗಿರುವಂಥ ಕಾಲ ಆ ಕಾಲದಲ್ಲಿ ಕೂಡ. ಆವಾಗ ಈ ನಿಮ್ಮ ಲೆಕ್ಕಪತ್ರಗಳ ಜೊತೆಗೆ ತುಂಬ ತಲ್ಲೀನರಾಗಿರ್ತೀರಿ. ಭಾಳಷ್ಟು ಕೆಲಸ ಕಾರ್ಯಗಳನ್ನು ತುಂಬ ಮಗ್ನತೆಯಿಂದ ಮಾಡಬೇಕಾಗತ್ತೆ. ಅನೇಕ ಸೇವಾ ನಿಯಮಗಳ ಕುರಿತಾಗಿ ನೀವೇ ವ್ಯಾಖ್ಯಾನ ಮಾಡಿ, ಅದಕ್ಕೆ ಡಿಫೈನ್ ಮಾಡಿ, ಅದನ್ನು ಹೇಗೆ ಸರಳೀಕರಣ ಮಾಡ್ಬೋದು ಎಲ್ಲವನ್ನೂ ಮಾಡ್ತಾಯಿದ್ರಿ. ಹೀಗೆ ಈಗ ಆಯಾ ಸಿಬ್ಬಂದಿಗಳ ಸೇವಾ ಪತ್ರಗಳು ಏನಿರ್ತಾವಲ್ಲ ಟೋಟಲಿ,
ಅವುಗಳ ಒಂದು ಮಹತ್ವ ಎಷ್ಟು ಇರ್ತಿತ್ತು ಸರ್? ಹೇಗೆ ನೀವು ತಿಳಿಸಿ ಹೇಳ್ತಿದ್ರಿ ಇನ್ನೊಬ್ಬರಿಗೆ, ಯಾರಿಗೆ ಗೊತ್ತಿಲ್ಲ ಅವರಿಗೆ? ನಾವು ಯಾವುದೇ ಕೆಲಸ ತಗೊಂಡ್ರು ಮೊದಲು ನಾವು ಅದನ್ನ ತಿಳ್ಕೋಬೇಕು. ನಾವು ಅದನ್ನ ತಿಳ್ಕೊಂಡು ಬೇರೆಯವ್ರಿಗೆ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ನಮ್ಮ ಮನಸ್ಸಿಗೆ ನಾವು ಮನದಟ್ಟು ಮಾಡಿಕೊಂಡು ಬೇರೆಯವ್ರಿಗೆ ಹೇಳ್ಬೇಕಾಗುತ್ತೆ. ನಾನು ಕೆಲ್ಸಕ್ಕೆ ಸೇರಿದಾಗ ಟೈಪಿಸ್ಟ್ ಅಂತಾನೆ ಸೇರದ್ದು. ಒಂದು ವರ್ಷ ಟೈಪ್ ಮಾಡ್ಕೊಂಡು ಕೂತ್ಕೊಂಡಿದ್ದು. ಅದಾದ್ಮೇಲೆ ಟೇಬಲ್ ವರ್ಕ್ ಕೊಟ್ಟರು. ಟೇಬಲ್ ವರ್ಕ್ ಕೊಟ್ಟಾಗಲೂ ಆ ಕೆಲಸ ಏನಿದೆ ಏನು ಕತೆ ಅನ್ನೋದನ್ನ ಕಲ್ತಾದ್ಮೇಲೆ ನಾವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕಾದ್ರೆ ನಾವು ಏನೇನು ಮಾಡಿದ್ದೀವಿ ಏನು ಕತೆ ಅನ್ನೋದು ನೋಡ್ಬೇಕು. ಆಗಿನ ಕಾಲದಲ್ಲಿ ಯಾವುದೇ ಥರದ ಮೆಷಿನ್ಗಳಿರಲಿಲ್ಲ. ಡಿಜಿಟಲ್ ಇವಾಗ ಇದೆಯಲ್ಲ, ಆ ಥರದ್ದು ಯಾವುದೂ ಇರಲಿಲ್ಲ. ಒಂದು ಕ್ಯಾಲ್ಕುಲೇಟರು ಇರ್ತಿರ್ಲಿಲ್ಲ. ನಾವು ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ನಮ್ಮ ಬಾಯಿನಲ್ಲೇ ಮಾಡಬೇಕಾಗಿತ್ತು. ನೋಡಿ, ಆಗ ಒಂದು ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಅಂದ್ರೆ ಇಷ್ಟಾಗಲ್ಲ ಸೀರೆ ಇದ್ದಂಗೆ ಇರೋದು. ಅದು ಒಂದಕ್ಕೊಂದು ಪೇಸ್ಟ್ ಮಾಡಿ ಟೈಪ್ ಮಾಡ್ಬಿಟ್ಟು ಪೇಸ್ಟ್ ಮಾಡಬೇಕಾಗಿತ್ತು. ಅಷ್ಟುದ್ದ ಸ್ಟೇಟ್ಮೆಂಟ್ನ ಬಾಯಿನಲ್ಲೇ ಲೆಕ್ಕ ಹಾಕಬೇಕಾಗಿತ್ತು, ಟೋಟಲ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಆ ಥರ ಪರಿಸ್ಥಿತಿನೆಲ್ಲ ಬಂದು ಈಗಿನ ಕಾಲದವ್ರು ಹೇಳಕ್ಕೆ ಹೋದ್ರೆ ಅದು ಏನು ಮಾಡಿದ್ದೀರಾ, ಈಗಿನ ಕಾಲದಲ್ಲಿ ಮಾಡೋದೇ ಇದು ಅಂತಾರೆ. ಬಟ್ ಆಗ ಮಾಡಿದ್ದು ಯಾವ ಥರ ಇತ್ತು ಅಂದ್ರೆ ನಮ್ಮ ಮನಸ್ಸಿಗೆ ಸಂತೋಷ ಆಗಬೇಕು, ಹೌದು, ತೃಪ್ತಿ ಕೊಡಬೇಕು. ನಾವು ಮಾಡೋದ್ ಕೆಲಸ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ನಮಗೆ ತೃಪ್ತಿ ಬಂದಾದ್ಮೇಲೆ ಬೇರೆಯವ್ರಿಗೆ ಹೇಳ್ಕೊಡೋದಕ್ಕೆ ನಾವು ಮಾಡಬೇಕಾಗಿತ್ತು. ಆ ರೀತಿನಲ್ಲಿ ನಾವು ಮಾಡ್ಕೊಂಬಂದು ಮಂಗಳೂರಿಗೆ ಹೋದ್ಮೇಲೆ UDC ಆಗಿ ಹೋದಾಗ್ಲೂ ನಮ್ಮ ಜೊತೆಗಾರರು ಯಾರ್ಯಾರು ಬರ್ತಿದ್ರು ಅವ್ರಗಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದನ್ನ ನಮ್ಮ ಅಕೌಂಟೆಂಟ್ ಇರೋರು ನಮಗೆ ಹೇಳ್ದವರು, ಅವ್ರಿಗೆ ಸ್ವಲ್ಪ ಹೇಳ್ಕೊಡಿಯಪ್ಪ ಅಂತ. ಸೊ ಆ ರೀತಿ ನಾವು ಬೇರೆಯವ್ರಿಗೆಲ್ಲ ಹೇಳ್ಕೊಟ್ಟು ಇವತ್ತಿಗೂ ನಮ್ಮನ್ನು ಕಂಡ್ರೆ ನಮಸ್ಕಾರ ಸರ್ ಅನ್ನೋ ರೀತಿನಲ್ಲಿ ಇಟ್ಕೊಂಡಿದ್ದೀವಿ. ಈಗ ಆ ಕಾಲದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಿರ್ತೀವಿ, ಎಷ್ಟು ಅಚ್ಚುಕಟ್ಟುತನ ಇದೆ ನಮ್ಮಲ್ಲಿ, ಎಷ್ಟು ಕಾನೂನುಬದ್ಧವಾಗಿ ಎಷ್ಟು ಚೆನ್ನಾಗಿ ಮಾಡಿರ್ತೀವಿ ಅದ್ರ ಮೇಲೆ ಇರುತ್ತೆ. ಸಾಮಾನ್ಯ ನೋಡಿ, ಈಗ ನೀವು ನಿವೃತ್ತಿಯಾಗಿ ಅನೇಕ ವರ್ಷಗಳ ಕಾಲ ಆಗಿದೆ, ಆದರೂ ಕೂಡ ನಿಮ್ಮ ನೆನಪಿಸ್ತಾರೆ. ನಿಮ್ಮ ಬೇರೆ ಕೊಲೀಗ್ಸ್ಗಳು ನಿಮಗೆ ಫೋನ್ ಮಾಡಿನೂ ಕೇಳ್ತಾರೆ ಏನು ಮಾಡಕ್ಕೆ ಸಾಧ್ಯ ಅಂತೇಳಿ. ಕೇಳಿದ ಪ್ರಶ್ನೆಗೆ ಹೇಳ್ಬೇಕು ಅಂದ್ರೆ ಇವತ್ತಿಗೂ ನನಗೆ ಫೋನ್ ಮಾಡಿ ದೂರದರ್ಶನ್ ಅವರಾಗಲಿ ಆಕಾಶವಾಣಿಯವರಾಗಲಿ, ಸರ್ ಈ ಥರ ಒಂದಿದೆ, ಏನು ಮಾಡಬೇಕು, ಎಲ್ಲಿದೆ, ಯಾವ ರೂಲ್ಸ್ನಲ್ಲಿದೆ ಅಂತ ಕೇಳ್ತಾರೆ. ಈಗ ರೀಸೆಂಟ್ ಆಗೇನೆ ಒಬ್ರು ಕೇಳಿದ್ರು, ಫ್ಯಾಮಿಲಿ ಪೆನ್ಷನ್ಗೆ ಅವ್ರ ಮಗಳು ಇದಾರೆ, ಹೆಂಡತಿ ಇಲ್ಲ, ಮಗಳು ಮದುವೆ ಆಗಿಲ್ಲ, ಅವ್ರಿಗೆ ಪೆನ್ಷನ್ ಸಿಗುತ್ತಾ? ಪೆನ್ಷನ್ ಸಿಗುತ್ತೆ ಅವ್ರಿಗೆ. ಯಾಕೆಂದ್ರೆ ಫ್ಯಾಮಿಲಿ ಅನ್ನೋದು ಅವರೊಬ್ಬರೇ ಇರೋದು, ಮದುವೆ ಆಗಿಲ್ಲ, ಅವರು ಡಿಪೆಂಡೆಂಟ್ ಇರೋದ್ರಿಂದ ಅವ್ರಿಗೂ ಪೆನ್ಷನ್ ಸಿಗುತ್ತೆ. 30% ಪೆನ್ಷನ್ ಸಿಗುತ್ತೆ, ರೂಲ್ಸ್ನಲ್ಲಿದೆ. ಅದನ್ನ ನೋಡ್ಬಿಟ್ಟು ಅವ್ರಿಗೆ ಹೇಳಿ ಅಂತಾನು ಹೇಳಿದೆ. ಅದನ್ನು ತೆಗೆದು ಕಾಪಿ ನನಗೂ ಕಳಿಸಿದ್ರು. ಅದ್ರ ಪ್ರಕಾರ ಎಲಿಜಿಬಲ್ ಇದೆ, ಬಟ್ ಅವರು ಏನು ಅಂದರೆ ಅಪ್ಲೈ ಮಾಡಬೇಕು ಅಷ್ಟೇ. ಈ ರೀತಿಯಾಗಿ ಏನೋ ಒಂದು ಕಾನೂನಿನ ಒಂದು ತೊಡಕಿರುತ್ತೆ. ಸೇವಾ ಅವಧಿನಲ್ಲಿ ಏನೋ ಒಂದು ಯಾವುದೋ ಅವರ ಪೇಮೆಂಟ್ ಹೆಚ್ಚಾಗಿರ್ಬೇಕಾಗತ್ತೆ ಅಥವಾ ಕಡಿಮೆ ಆಗಿರ್ತದೆ, ಏನೋ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ನೀವು ನಿಮ್ಮದೇ ಆದಂಥ ನಿರ್ಧಾರವನ್ನು ತೊಗೊಂಡಿರ್ತೀರಿ. ಅದನ್ನು ಮುಂದಿನ ಹಂತಕ್ಕೆ ಮತ್ತು ಬರೋದು ಒಂದಿಷ್ಟು ಕ್ಲಾರಿಫಿಕೇಷನ್ ಅಂಥೇಳಿ ತಗೋಬೇಕು ಅಂತ ಅನ್ನೋದೆಲ್ಲ ಇರ್ತವೆ. ಈಗ ನಿಮಗೆ ಗೊತ್ತಿರ್ತದೆ ಕಾನೂನು ಹೀಗಿದೆ, ಆದರೂ ಕೂಡ ಮೇಲ್ ಹಂತದಿಂದ ಒಂದು ಕ್ಲಾರಿಫಿಕೇಶನ್ ತಗೊಂಡು ಅದನ್ನು ಲಾಗು ಮಾಡೋದು, ಅದು ಹೇಗೆ ಮಾಡ್ತಿದ್ರಿ? ಇವಾಗ ಯಾವುದೋ ಒಂದು ಆರ್ಡ್ರ್ ಬಂತು ಅಂದರೆ ಅದ್ರ ಪ್ರಕಾರ ಯಾರಿಗೆ ಎಷ್ಟು ಕೊಡಬೇಕು ಏನು ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೆ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಜನರಲ್ ಆಗಿರ್ತದೆ, ಈ ಥರ ಮಾಡಿ. ಅದರಲ್ಲೂ ಲೂಪ್ ಹೋಲ್ಸ್ಗಳಿರ್ತವೆ. ಅದು ಏನು, ಈ ರೂಲ್ಸ್ ಪ್ರಕಾರ ಇದು ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದು ನಮಗೆ ಮನದಟ್ಟಾಗಬೇಕು. ಅದಾದ್ಮೇಲೆ ನಾವು ಕೆಲಸ ಶುರು ಮಾಡಬೇಕಾಗಿರೋದು. ಇಲ್ಲ ಅಂದ್ರೆ ಅದನ್ನ ಕ್ಲಾರಿಫಿಕೇಶನ್ಗೋಸ್ಕರ ಮೇಲಧಿಕಾರಿಗಳಿಗೆ ಅದನ್ನ ನಾವು ಪತ್ರ ಬರೆದು ಕ್ಲಾರಿಫಿಕೇಶನ್ ಕೇಳಬೇಕಾಗತ್ತೆ. ಅವ್ರಿಗೂ ಮನದಟ್ಟು ಮಾಡಬೇಕು. ನಾವು ಆ ಹುದ್ದೆಯಲ್ಲಿ ಇರ್ಬೇಕಾದ್ರೆ ಇಲ್ಲ ಆಗಲ್ಲ ಹೋಗಯ್ಯ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಮನದಟ್ಟು ಮಾಡಿ ಈ ತರ ಇದೆ, ಬೇರೆ ಕ್ಲೇಲಿ ಇದೀವಿ, ಅಲ್ಲಿಂದ ಬಂದಾದ್ಮೇಲೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅವ್ರಿಗೂ ತೃಪ್ತಿಪಡಿಸ್ಬೇಕು. ಈಗ ನಿಮ್ಮ ಟೋಟಲಿ ಸೇವಾವಧಿನಲ್ಲಿ ಅನೇಕರು ನಿಮಗೆ ಬಂದು ಅಪ್ರೋಚ್ ಮಾಡ್ತಾರೆ, ಕೇಳ್ತಾರೆ, ಸರ್ ಹೀಗಿದೆ ಏನಂತೇಳಿ. ಆವಾಗ ಏನೋ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆಯನ್ನು ಅವರು ಹೇಳ್ತಾರೆ. ಹೇಳಿದಾಗ ಆ ಸಮಸ್ಯೆಗೆ ಧನಾತ್ಮಕವಾದಂತಹ ಉತ್ತರ ಕಾಣಕ್ಕಾಗಿರ್ಲಿಕ್ಕಿಲ್ಲ, ಆದರೆ ಹೇಳುವಂತಹ ರೀತಿ ಆ ಸಮಸ್ಯೆನ ಕೇಳೋದು ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ನಾವು ಏನೇ ಹೇಳಿದ್ರು ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿ ಇರುತ್ತೆ. ಹೌದು, ನಾವು ಏನೋ ಒಂದು ಹೇಳ್ತೀವಿ ನಮಗೆ ಗೊತ್ತಿರೋದ್ರ ಪ್ರಕಾರ ಅವ್ರಿಗೆ ತೃಪ್ತಿ ಪಡಿಸ್ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಅವ್ರಿಗೆ ಅದು ಅರ್ಥ ಆಗೋಲ್ಲ. ಕೊನೆಗೆ ನೀವು ಯಾಕೆ ಕೊಡೋಲ್ಲ, ದೇವರು ಹೊರ ಕೊಟ್ಟರು ಪೂಜಾರಿ ಕೊಡೋಲ್ಲ ಅನ್ನೋ ರೀತಿನಲ್ಲಿ ನೀವು ಮಾಡ್ತಾ ಇದ್ದೀರಿ ಅನ್ನೋ ರೀತಿನಲ್ಲಿ ಕೇಳ್ತಾರೆ. ಈಗ ತಾವು ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು? ನಾನು ರಿಟೈರ್ ಆಗಿ 18 ವರ್ಷ ಆಯ್ತು. 18 ವರ್ಷ. ಜೂನ್ 2026 ಬಂದ್ರೆ 19 ವರ್ಷ ಆಗುತ್ತೆ. ಅಂದ್ರೆ 79 ವಯಸ್ಸು ಆಗತ್ತೆ ನಿಮ್ಗೆ. ಮುಗಿಯುತ್ತೆ. 78 ಕಳೆದಿದ್ದೀರಿ. ಏನು ಗುಟ್ಟು ವಿಶೇಷ ರಾಮನಾಥ್ ಅವರೇ? ಬಹಳ ಚುರುಕಾಗಿ ಇಷ್ಟು ಫಾಸ್ಟ್ ಆಗಿ ಓಡಾಡ್ತಾ ಇದ್ದೀರಿ. ನಾನು ನೋಡಿದಾಗ ನಿಮಗೆ ತುಂಬಾ ಒಂದು ಚಲನಶೀಲರಾಗಿ ಇದ್ದೀರಿ. ಮೊನ್ನೆನೂ ಒಂದ್ಸಲ ಬಂದ್ರಿ ಮತ್ತೆ ಹೋದ್ರಿ. ಈ ಚಟುವಟಿಕೆತನ ಇದಕ್ಕೆ ಏನು ಗುಟ್ಟು? ಇದಕ್ಕೆ ಗುಟ್ಟು ಅನ್ನೋದೇನಿಲ್ಲ, ನಮ್ಮ ಮನಸ್ಥೈರ್ಯ ಅಷ್ಟೇ.
ನಾವು ಯಾವ ರೀತಿ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನೋದನ್ನು ಮುಂಚೆನೇ ಎಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ತಾ ಇದ್ರೆ ತನ್ನಷ್ಟಕ್ಕೆ ತಾನೇ ಬರುತ್ತೆ ಹೊರತು ಅದಕ್ಕಾಗಿ ಹಾಲು ಕುಡಿಬೇಕು ಬೆಣ್ಣೆ ತಿನ್ಬೇಕು ಆ ಥರದ್ದೇನೂ ಇಲ್ಲ. ತರಕಾರಿ ತಿನ್ಬೇಕು, ಹಣ್ಣು ಆ ತಿನ್ಬೇಕು. ಥರದ್ದೇನಿಲ್ಲ. ನಮ್ಮ ಮನಸ್ಥೈರ್ಯ ಜೊತೆಗೆ ಒಂದು ಮೇಯ್ನಾಗಿ ನಾವು ಹೇಳಬೇಕು ಅಂದರೆ ದೇವರ ಕೃಪೆ, ತಂದೆ ತಾಯಿ ಕೃಪೆ. ಮತ್ತು ಈಗ ಸಂಸ್ಥೆಯಲ್ಲಿ ಕೆಲಸ ಮಾಡಿದಾಗ ಆ ಸಂಸ್ಥೆಗೆ ಗೌರವ ರೀತಿಯಲ್ಲಿ, ಅಂದರೆ ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಮಾಡ್ತಾ ಇರಬೇಕು, ಆವಾಗ ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಅಥವಾ ಒಳ್ಳೆಯ ಸ್ನೇಹ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಹೌದು, ಇದು ಬಹಳ ಸತ್ಯವಾದ ಮಾತು. ನಾವು ಕೆಲ್ಸಕ್ಕೆ ಸೇರೋದ್ಮೇಲೆ ನಾವು ನಮಗೆ ಕೊಟ್ಟಿರೋ ಕೆಲಸನ ದೇವ್ರ ಕೆಲಸ ಅಂತ ನಮ್ಮ ಮನಸ್ತೃಪ್ತಿಗೆ ನಾವು ಎಷ್ಟು ಮಾಡ್ಕೊಂಡು ಹೋದ್ರೆ ನಮಗೆ ಮುಂದೆ ಒಳ್ಳೇದಾಗೆ ಆಗುತ್ತೆ. ಜೊತೆಗೆ ಸಹಪಾಠಿಗಳ ಹತ್ರನೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ಅದನ್ನ ನಮಗೆ ಇನ್ನೂ ಧೈರ್ಯ ತುಂಬುತ್ತೆ, ನಮಗೆ ಒಳ್ಳೇದೂ ಆಗತ್ತೆ. ಸಹೋದ್ಯೋಗಿಗಳು ನೀವೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಸಿಗ್ತಿರ್ತೀರಾ? ನಿಮ್ಮ ಅನೇಕ ರಿಟೈರ್ಡ್ ಆದಂತಹ ನಿವೃತ್ತ ಸ್ನೇಹಿತರು ಆಗಲಿ ಅಥವಾ ಈ ಕೆಲಸ ಮಾಡ್ತಾ ಇರೋರು ಈಗಲೂ ಇದ್ದಾರೆ, ಈಗ ಕೆಲಸ ಮಾಡ್ತಾ ಇರೋರು ಇದ್ದಾರೆ, ರಿಟೈರ್ ಆಗಿರೋರು ಇದ್ದಾರೆ. ಹೇಳ್ಬೇಕು ಅಂದ್ರೆ ನಾವು 5 ಜನ ಈಗಲೂ 3 ತಿಂಗಳಿಗೆ 6 ತಿಂಗಳಿಗೆ ಮೀಟ್ ಮಾಡ್ತಾ ಇರ್ತೀವಿ. ಯಾರು ಅಂದ್ರೆ ಹೇಳಿ, ನಮ್ಮ HR ಕೃಷ್ಣಮೂರ್ತಿಯವರು, DDG ಆಗಿ ರಿಟೈರ್ ಆದವರು, ಮತ್ತೆ SS ಹಿರೇಮಠ್, ಮತ್ತೆ ನಮ್ಮ ಮೇಲಧಿಕಾರಿಯಾಗಿದ್ದವನು ದೇವಪ್ರಸಾದ್, ಇನ್ನೊಬ್ರು ಇಲ್ಲಿ ಪೆಕ್ಸ್ ಆಗಿ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರು ಲಕ್ಷ್ಮೀನಾರಾಯಣ ಅಂತ. ನಾವ್ ಎಷ್ಟು ಜನ ಅವಾಗ ಮೀಟ್ ಮಾಡ್ತಾನೆ. ಒಂಥರ ಸಮಾನ ಮನಸ್ಕರು, ನಿಮ್ಮ ಒಂದು ವೇವ್ ಲೆಂತ್, ಒಬ್ರಿಗೊಬ್ಬರ ವಿಚಾರಗಳು ಸರಿಯಾಗಿ ಮೇಳೈಸ್ತವೆ. ಜೊತೆಗೆ ಇನ್ನೊಬ್ರು ಕರಂಬೇಕರ್ ಅಂತ ಇದ್ದಾರೆ, ಅವರು ದೇವಪ್ರಸಾದ್ ನಾವು ಮೀಟ್ ಮಾಡ್ತಾ ಇರ್ತೀವಿ. ಈಗ ಕಾರ್ಯಕ್ರಮಗಳು ನಡೀತಿರ್ತಿದ್ವಲ್ಲ ಇಲ್ಲಿ ಈ ಕಡೆ ಸ್ಟುಡಿಯೋದಲ್ಲಿ ಸಂಗೀತ ಐತೆ, ಆವಾಗ ಒಂದು ಹೇಳ್ತಾ ಹೋದೆ ನಿಲ್ಲಿಸ್ಬಿಟ್ಟೆ ನಾನು. ಆಕಾಶವಾಣಿನಲ್ಲಿ ಧ್ವನಿ ರೆಕಾರ್ಡಿಂಗು, ನಾಟಕ ಇದ್ರ ಕಡೆ ನೀವು ಬಂದು ಗಮನಿಸ್ತಿದ್ರ? ಏನು ಅನಿಸ್ತಿತ್ತು ನಿಮಗೆ? ಈಗ ಒಂದಲ್ಲ ಒಂದಿನ ನಾನು ರೇಡಿಯೋದಲ್ಲಿ ಮಾತಾಡ್ಬೋದಾ ಅಂತೇಳಿ ಅನಿಸುತ್ತಾ ನಿಮಗೆ? ಹೇಗೆ ಇದಕ್ಕೆ ನಾನು ಸುದೀರ್ಘವಾದ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಅಂದರೆ ಆಕಾಶವಾಣಿ ಅನ್ನೋದು ನನ್ನ ಮನೆ, ಸ್ವಂತ ಮನೆ ಇದ್ದಂಗೆ. ಓಕೆ. ನಾನು ಈ ಮೊದಲೇ ಹೇಳ್ದಂಗೆ ನಮ್ಮ ತಂದೆ ಮೈಸೂರು ಆಕಾಶವಾಣಿನಲ್ಲಿ ಕಲಾವಿದರಾಗಿದ್ದರು, ಸೆಲ್ಲೋ ಆರ್ಟಿಸ್ಟ್ ಆಗಿ. ಆಗ್ಲಿಂದನೂ ಆಕಾಶವಾಣಿಗೆ ಬರೋವು ಹೋಗೋವು ಮಾಡೋವು. ಈ ಬೆಂಗಳೂರಿಗೆ ಬಂದ್ಮೇಲೂ ಬರ್ತಾನೆ ಇದ್ದೆ. ಒಂದ್ಸಾರಿ ಸ್ಕೂಲ್ನಿಂದ ಮಕ್ಕಳ ಕಾರ್ಯಕ್ರಮಕ್ಕೆ ಅಂತ ಕರ್ಕೊಂಡ್ಬಂದಿದ್ರು. ಆವಾಗ ಸರೋಜಾ ದೇವಿಯವರು ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಆಗಿದ್ರು. ಆ ಕಾಲಕ್ಕೆ ಬಂದೆ, ಆಗ ಏನು ಚಾನ್ಸ್ ಸಿಗಲಿಲ್ಲ ನನಗೆ, ಹೋಗಿದ್ದೆ. ಒಂದೇನಪ್ಪ ಅಂದ್ರೆ ಆಕಾಶವಾಣಿ ನಮ್ಮ ಮನೆ ಅನ್ನೋದೊಂದು ಅಷ್ಟ ಭಾವನೆ ಇತ್ತು. ಬಟ್ ಇಲ್ಲಿ ಮಾತಾಡಬೇಕು ಅನ್ನೋದೇನು ಇರ್ಲಿಲ್ಲ, ಆ ಥರ ಮನಸ್ಸಿನಲ್ಲಿ ಯಾವುದು ನಿಮಗಿರ್ಲಿಲ್ಲ. ಬಟ್ ಒಂದಲ್ಲ ಒಂದಿನ ನಮ್ಮ ಧ್ವನಿನೂ ಹೋಗ್ಬೇಕು, ನಮ್ಮ ಧ್ವನಿಯನ್ನು ಜನ ಕೇಳಬೇಕು ಅಂತ ಹೇಳಿ ಒಂದೇನೋ ಇರುತ್ತೆ ಕುತೂಹಲ ನೋಡಿ. ಯಾಕಂದ್ರೆ ಕ್ರಮೇಣವಾಗಿ ಬಂತಷ್ಟೇ. ನಾವು ಕೆಲಸ ಮಾಡುವಾಗ ಕ್ರಮೇಣವಾಗಿ ಬಂತು. ಇಲ್ಲಿ ಇದ್ದಂತ ಕಲಾವಿದರುಗಳು, ನನಗೆ ಸಂಗೀತ ಅಂದ್ರೆ ಬಹಳ ಪ್ರೇಮ, ಯಾಕೆಂದ್ರೆ ಸಂಗೀತ ಮನೆತನದಲ್ಲೇ ಬಂದವರು. ಹೌದು. ಇದರಿಂದ ನಾನು ಸಂಗೀತ ಕಲಿತೆ. ಇಲ್ಲಿ S ರಾಮಚಂದ್ರ ರಾವ್ ಅಂತ ತಂಬೂರು ಆರ್ಟಿಸ್ಟ್ ಇದ್ರು, ಅವ್ರ ಹತ್ರ ಮೈಸೂರಿನಿಂದಾನೇ ಕಲ್ತ್ಕೊಂಡ್ ಬಂದಿದ್ದು. ಮಧ್ಯದಲ್ಲಿ ಅವ್ರು ಬಿಟ್ರು. ಆಮೇಲೆ AS ಶ್ರೀನಿವಾಸ ಮೂರ್ತಿ ಅಂತ ಇಲ್ಲಿದ್ರು, ಅವ್ರ ಹತ್ರ ಕಲ್ತು. ಮತ್ತೆ MT ಸೆಲ್ವನಾರಾಯಣನ್ ಹತ್ರ ಕಲ್ತು. ಆದ್ರೂ ನಮಗೆ ಸಂಗೀತ ಅನ್ನೋದು ಅಷ್ಟು ಈಸಿಯಾಗಿ ಬರುವಂತ ಕಲೆ ಅಲ್ಲ. ಅದಕ್ಕೆ ಅಭ್ಯಾಸ ಬೇಕು, ತಲೆಗೆ ಹತ್ತಬೇಕದು. ಈಗ ಸಂಗೀತ ಹೆಂಗಿದೆ ಅಂದ್ರೆ ವೇದಿಕೆ ಮೇಲೆ ಒಬ್ರು ಹಾಡ್ತಿರ್ತಾರೆ, ಆದ್ರೆ ಎದುರುಗಡೆ ಕುಳಿತವರು ಸಾವಿರಾರು ಜನ. ಹಾಗಾಗಿ ಯಾರೋ ಒಬ್ರಿಗೆ ಆ ಒಂದು ಅವಕಾಶ ಸಿಗುತ್ತೆ ಅಥವಾ ಆ ಕಲೆ ಸಿದ್ಧಿ ಆಗತ್ತೆ. ಅದರಲ್ಲಿ ಪ್ರಾವೀಣ್ಯತೆಯನ್ನು ನಾವು ತಗೊಂಡು ಮೇಲೆ ಹೋಗಿ ಹಾಡಿ ಎಲ್ಲರನ್ನು ರಂಜಿಸ್ತೀವಿ. ಹಾಗಂತ ಎದುರು ಕುತ್ಕೊಂಡವರಿಗೆ ಜ್ಞಾನ ಇಲ್ಲ ಅಂತಲ್ಲ, ಅವರಿಗೂ ಕೂಡ ಸಂಗೀತದ ಆಸಕ್ತಿ ಇರುತ್ತೆ, ಆನಂದಿಸ್ತಾರೆ. ಹಾಗಾಗಿ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಆಕಾಶವಾಣಿ ಕೆಲಸ ವೈಖರಿಗಳನ್ನೆಲ್ಲ ನೋಡ್ತಾ ನೀವು ಬಹಳ ಖುಷಿ ಪಟ್ಟಿದ್ದೀರಿ, ಆನಂದ ಪಟ್ಟಿದ್ದೀರಿ. ಈಗ ಆಕಾಶವಾಣಿಗೆ 90. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಅಧಿಕಾರಿಗಳನ್ನು, ಇಂಜಿನಿಯರ್ಸ್ಗಳನ್ನು ಹೇಗೆ ಮಾತಾಡಿಸ್ತಾ ಇದ್ದೀವಿ, ಹಾಗೆ ಆಡಳಿತ ವಿಭಾಗದಿಂದ ತಮ್ಮನ್ನು ಮಾತಾಡಿಸ್ತಾ ಇದ್ದೀವಿ. ನಿಮಗೇನು ಅನಿಸುತ್ತೆ? ಇದು 90 ವರ್ಷ ತುಂಬ್ತಾ ಇದ್ರೂ ಆಕಾಶವಾಣಿ ಅದರ ಕಲೆ, ಅದು ಸಾರ್ವಜನಿಕರಿಗೆ ಕೊಡುವಂತ ತಿಳುವಳಿಕೆ, ಸಂಗೀತ ಜ್ಞಾನ, ಮತ್ತೆ ಬೇರೆ ವಿಷಯಗಳು, ಕೃಷಿಗಳದು, ಇವುದ್ರದ್ದೆಲ್ಲ ಇವತ್ತಿಗೂ ಅದರ ವೈವಿಧ್ಯ ಇನ್ನೂ ಇಟ್ಕೊಂಡೇ ಇದೆ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಇದಕ್ಕೆ ಬೇರೆ ಯಾವುದೇ ಚಾನಲ್ಗಳು ಇರಲಿಲ್ಲ. ಹೌದು, ಇದಕ್ಕೆ ಆದಂತ ಅದೇ ಆದ ಕೋಡ್ಗಳಿತ್ತು, ಅದರಂತೆ ಮಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತಿಗೂ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಯಾವುದೇ ಚಾನಲ್ ಬಂದ್ರೂ ಅಲ್ಲಿ ಮಾಡೋ ಕಾರ್ಯಕ್ರಮಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸಗಳಿದೆ. ಇವತ್ತಿಗೂ ನ್ಯೂಸ್ ಅಂದ್ರೆ ಆಕಾಶವಾಣಿ ಬಿಟ್ಟರೆ ಯಾರು ಕೇಳಲ್ಲ. ಹೌದು, ಬೇರೆ ಕೇಳ್ತಾರೆ, ಅಲ್ಲಿ ಏನೇನೋ ಮಿಕ್ಸ್ ಮಾಡಿ ಹೇಳ್ತಾರೆ. ಇಲ್ಲಿ ನ್ಯೂಸ್ ಅಂದ್ರೆ ನ್ಯೂಸ್ ತಕ್ಕಂತಾನೆ ಹೇಳ್ತಾರೆ.
ಒಂದು ನಿಖರತೆ ಇರ್ತದೆ. ಹೌದು. ಮತ್ತೆ ಈಗ ಸದ್ಯಕ್ಕೆ ನಾವು ನೋಡ್ತಾ ಇರುವಂಗೆ ಹೇಳಿದ್ದನೆ ಹೇಳಲ್ಲ. ಜೊತೆಗೆ ಆಗಿನ ಕಾಲದಲ್ಲಿ ಆಕಾಶವಾಣಿ ಅಂದ್ರೆ ಸಂಗೀತದಲ್ಲಿ ವಾದ್ಯವೃಂದ ಬಹಳ ಮುಖ್ಯವಾಗಿತ್ತು. ಆಗಿದ್ದಂತ ವಾದ್ಯಗಳು ಹೌದು, ಬೇರೆ ಬೇರೆ ತರ ವಾದ್ಯಗಳನ್ನ ಸೇರಿಸಿ ಒಟ್ಟುಗೂಡಿಸಿ ವಾದ್ಯವೃಂದ ಮಾಡ್ತಾ ಇದ್ರು. ಈಗಲೂ ಕೂಡ ವಾದ್ಯವೃಂದದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಟೈಮ್ನಲ್ಲಿ ನೋಡಿರ್ತೀವಿ. ಮತ್ತು ಆಕಾಶವಾಣಿ ವಾದ್ಯವೃಂದವನ್ನು ಆದಷ್ಟು ಬಹಳಷ್ಟು ತನ್ನ ಲೈಬ್ರರಿನಲ್ಲಿ ಇಟ್ಕೊಂಡಿದೆ. ಅದು ಒಂಥರ ಏನೋ ವೈಭವ. ಹೌದು. ಆಮೇಲೆ ನೇರವಾಗಿ ವೇದಿಕೆ ಮೇಲೆ ನಡೆಯುವಂಥ ವಾದ್ಯವೃಂದ ಕಾರ್ಯಕ್ರಮ ನೋಡೋದು ಕೂಡ ಒಂಥರ ಸೊಗಸೆ. ಆಕಾಶವಾಣಿಯಲ್ಲಿ ವಾದ್ಯವೃಂದ ಮಾಡ್ತಿದ್ರು. ಎಲ್ಲಾ ತರ ವಾದ್ಯಗಳು ಇತ್ತು. ಸೆಲ್ಲೋ ಇತ್ತು, ವೈಲನ್ ಇತ್ತು, ಗೋಟು ವಾದ್ಯ ಇತ್ತು, ಹೌದು, ದಿಲ್ರುಬಾ ಇತ್ತು. ಅದು ಕರ್ನಾಟಕ ಮ್ಯೂಸಿಕ್ ನುಡ್ಸೋರು. ಅದು ಆಕ್ಚುಲ್ ಆಗಿ ಹಿಂದೂಸ್ತಾನಿ ನುಡ್ಸೋದು. HR ನಾಗರಶಾಸ್ತ್ರಿ ಅಂತ ಇದ್ರು. ವೀಣೆಗಳು, ಫ್ಲೂಟು, ಎಲ್ಲಾ ತರ ವಾದ್ಯಗಳು ಸೇರ್ಕೊಂಡು ನಡೆಸ್ತಾ ಇದ್ರು. ಆಗ ಇದ್ದಂತ ಕಲಾವಿದರು ವಾದ್ಯವೃಂದ ಇವತ್ತಿಗೂ ಕೇಳಬೇಕು ಅನಿಸ್ತದೆ. ಹೌದಲ್ಲ. ಈಗ ಸಂಗೀತದ ಕಡೆಗಿನ ಒಂದು ಒಲವು, ಅದು ಸಂಗೀತ ಅಂತ ಅನ್ನೋದು ನಮ್ಮ ಪ್ರವೃತ್ತಿ ಇದ್ದಂಗೆ. ಅದನ್ನು ಏನೇ ಕಡಿಮೆ ಆಗಿದೆ ಅಂದ್ರೂ ಅದು ಇದ್ದೇ ಇರುತ್ತೆ. ಆಸಕ್ತಿ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಸ್ವಲ್ಪ ಎಲ್ಲರೂ ವಿಚಲಿತ ಆಗ್ಬಿಟ್ಟಿದ್ದಾರೆ. ಇವತ್ತು ರೇಡಿಯೋವನ್ನ ಸತತವಾಗಿ ಕೇಳಿ ತಮ್ಮ ಮಾಹಿತಿ, ಮನರಂಜನೆ, ಆ ಒಂದು ಮನೋಭಾವವನ್ನು ಎತ್ತರಿಸ್ಕೋಬೇಕು ಅಂತ ಹೇಳಿದ್ರು ಇದ್ರ ಕಡೆ ಕಣ್ಣಿಂದ ನೋಡುವಂತಹ ಈ ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ವಿಚಲಿತ ಆಗ್ಬಿಟ್ಟಿದ್ದಾರೆ. ತಾವೊಬ್ಬ ಹಿರಿಯರಾಗಿ ಕೇಳೋದ್ರಿಂದ ಎಷ್ಟು ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಈ ಕೇಳೋ ರೀತಿನೇಲೇನೆ ವಿದ್ಯಾ ಕಲ್ತು ಮುಂದೆ ಬಂದಿರೋರು ಬೇಕಷ್ಟು ಜನ ಇದ್ದಾರೆ. ಆಗಿನ ಕಾಲದಲ್ಲಿ ಆಕಾಶವಾಣಿ ಪ್ರೋಗ್ರಾಮ್ ಏನ್ ನಡೀತಿದೆ ಅದನ್ನ ಕೇಳ್ಕೊಂಡೇನೆ ಮುಂದೆ ಬಂದಿದ್ದಾರೆ. ನನಗ್ ತಿಳಿದಂಗೆನೆ ಒಬ್ರು ಮೃದಂಗ ಕಲ್ತಿದ್ದಾರೆ. ಒಬ್ರು ಗುರುಗಳ ಹತ್ರ ಮೈಸೂರಿಗೆ ಹೋಗ್ತಾ ಇದ್ರು. ಕಾರಣಾಂತರ ಅವರು ಹೇಳ್ಕೊಡೋದನ್ನ ನಿಲ್ಸ್ಬಿಟ್ರು. ಅವ್ರೇನ್ ಮಾಡಿದ್ರು, ಈ ರೇಡಿಯೋ ಪ್ರೋಗ್ರಾಮ್ ಕೇಳ್ಕೊಂಡೇನೆ ಮೃದಂಗ ಕಲ್ತು ನಮ್ಮ ಮಂಗಳೂರು ಆಕಾಶವಾಣಿ ಕಲಾವಿದರಾಗಿ ಸೇರ್ಕೊಂಡ್ರು. ಮೈಸೂರಿನಲ್ಲಿ ರಿಟೈರ್ ಆದ್ರು. ನೋಡಿ, ಈ ತರ ಆಗಿರೋರು ಬೇಕಷ್ಟಿದ್ದಾರೆ. ಅದೇ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮಾಧ್ಯಮದಿಂದ, ಯಾವುದೋ ಒಂದು ವೇದಿಕೆಯಿಂದ ದೊಡ್ಡವರು ಏನೋ ಒಂದು ಹೇಳ್ತಿರ್ತಾರೆ. ಅದು ಆಕಾಶವಾಣಿ ಅಂತಂದರೆ ಈಗ ಆಕಾಶದಿಂದ ಬರುವಂಥ ವಾಣಿ, ದೈವವಾಣಿ. ಅದು ಯಾವತ್ತೂ ಸತ್ಯವಾಗಿರುತ್ತೆ, ಅದು ಯಾವತ್ತೂ ನಿಖರವಾಗಿರುತ್ತೆ. ನೀವೆಲ್ಲ ಓಡಾಡ್ತಿದ್ರಾ ಬೇರೆ ಬೇರೆ ಕಡೆ? ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಿ? ಅಂದರೆ ನಿಮ್ಮ ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಆಕಾಶವಾಣಿಯಿಂದ ಈಗ ಒಂದು ಟ್ರಾನ್ಸ್ಫರ್ ಆಗಿ ಹೋಗಿದ್ದು ಒಂದು ಬಿಟ್ಟರೆ ಬೇರೆ ಬೇರೆ ಸಂದರ್ಭದಲ್ಲಿ ಟ್ರೈನಿಂಗ್ ಇತ್ಯಾದಿ ಅಂತ ಹೇಳಿ ಓಡಾಡಿದ್ದೀರಾ? ಎಲ್ಲೆಲ್ಲಿ ಹೋಗಿದ್ದೀರಿ? ನಾನು ಹೈದ್ರಾಬಾದ್ ಟ್ರೈನಿಂಗ್ ಸೆಂಟರ್ಗೆ ಟ್ರೈನಿ ಆಗಿ ಹೋಗಿದ್ದೆ. ಟ್ರೈನೀಸ್ಗೆ ಟ್ರೈನ್ ಕೊಡೋದಕ್ಕೂ ಹೋಗಿದ್ದೆ, ತರಬೇತುದಾರ. ಡೆಲ್ಲಿಗೆ ಹೋಗಿದ್ದೆ. ನಮ್ಮ ಅಸೋಸಿಯೇಷನ್ನಲ್ಲಿ ನಾನು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದೆ. ಆಕಾಶವಾಣಿ ದೂರದರ್ಶನ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಅಸೋಸಿಯೇಷನ್ಗೆ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದೆ. ಅದಕ್ಕೆ ಮುಂಚೆ ಜೋನಲ್ ಚೇರ್ಮನ್ ಆಗಿದ್ದೆ. ಈ ರೀತಿಯಲ್ಲಿ ಅಸೋಸಿಯೇಷನ್ ಮೀಟಿಂಗ್ಗೋಸ್ಕರ ಭಾರತದ ಎಲ್ಲಾ ರಾಜ್ಯಗಳಿಗೂ ಹೋಗಿದ್ ಬಂದಿದ್ದೀನಿ. ಅಲ್ಲಿ ಭಾಷೆ, ಅಲ್ಲಿ ಜನ, ಅವ್ರೆಲ್ಲರ ಜೊತೆಗೆ ನೀವು ಒಂಥರ ಮಿಂಗಲ್ ಆಗಿ ಮತ್ತೆ ಎಲ್ಲವನ್ನೂ ನೋಡಿದಿರಿ. ಇವತ್ತಿಗೂ ಅವ್ರದ್ದೆಲ್ಲ ನನ್ನ ಹತ್ರ ಕಾಂಟ್ಯಾಕ್ಟ್ ಇದೆ ಅಲ್ವಾ, ಮಾತಾಡ್ತಾ ಇರ್ತಾರೆ. ಕಲ್ಕಟ್ಟಾದಲ್ಲಿದ್ದಾರೆ, ಡೆಲ್ಲಿಲಿದ್ದಾರೆ, ಬಾಂಬೆಲಿದ್ದಾರೆ, ಚೆನ್ನೈನಲ್ಲಿದ್ದಾರೆ, ಹೈದ್ರಾಬಾದ್ನಲ್ಲಿದ್ದಾರೆ. ಸೊ ಎಲ್ಲಾ ರಾಜ್ಯಗಳಲ್ಲೂ ಇಷ್ಟು ದೊಡ್ಡ ಬಳಗ, ಆಕಾಶವಾಣಿ ಬಳಗ, ಅನೇಕ ಸ್ನೇಹಿತರು ಎಲ್ಲರೂ ನಿಮ್ಮ ಜೊತೆಗೆ ನಂಟಲ್ಲಿದ್ದಾರೆ. ಮನೆಯ ಪರಿಸರ ಇವೆಲ್ಲವೂ ಕೂಡ ಹೇಗೆ ನಿಮಗೆ ಪೂರಕವಾಗಿದ್ವು? ಯಾವ ರೀತಿ ಕೆಲಸ ಮಾಡ್ತಾ ಇದ್ರಿ? ಅಲ್ಲಿ ಹೇಗೆ ಸಹಕಾರ ಸಿಕ್ತು? ಮಕ್ಕಳ ಬೆಳವಣಿಗೆ ಹೇಗಾಯ್ತು? ಇದಕ್ಕೆಲ್ಲ ಹೇಳಬೇಕು ಅಂದರೆ ನಮ್ಮ ತಂದೆ ತಾಯಿ ಸಹಕಾರ, ಎರಡನೇದು ನನ್ನ ಪತ್ನಿ. ನಾನು ಎಲ್ಲೇ ಹೋಗ್ಬೇಕಾದ್ರೂ ನಮ್ಮ ತಂದೆ ತಾಯಿ ಇರೋರು, ನೋಡ್ಕೊಳ್ಳೋರು. ನಮ್ಮ ಪತ್ನಿನೂ ಆಗಾಗ ಅಲ್ಲೇ ಇದ್ದು ಮಕ್ಕಳನ್ನೆಲ್ಲ ನೋಡ್ಕೊಳ್ತಾರೆ. ನಾನು ಮಂಗಳೂರಿಗೆ ಹೋದಾಗ ನಮ್ಮ ಮಗನಿಗೆ 3 ವರ್ಷ, ಮಗಳಿಗೆ 2 ತಿಂಗಳು 3 ತಿಂಗಳು ಆಗಿತ್ತು. ಸೊ ಮಿಸಸ್ನು ಎಲ್ಲ ಇಲ್ಲೇ ಬಿಟ್ಟು ನಾನು ಒಬ್ಬನೇ ಹೋಗಿದ್ದೆ. ಆಮೇಲೆ ಅವ್ರನ್ನ ಕರೆಸ್ಕೊಂಡೆ. ಮಕ್ಕಳು ಮಾತ್ರ ಕರೆಸ್ಕೊಳ್ಳಿಲ್ಲ. ಯಾಕೆಂದ್ರೆ ಇಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂದ್ಬಿಟ್ಟು ನಮ್ಮ ತಂದೆ ತಾಯಿಗಳೇ ನೋಡ್ಕೊಳ್ತಾ ಇದ್ರು. ನಾ ಎಲ್ಲೇ ಹೋದ್ರು ಬರ್ತಿರ್ಲಿಲ್ಲ. ಮಂಗಳೂರಿಗೆ ನನ್ನ ಹೆಂಡತಿ ಜೊತೆಲಿದ್ದೆ, ಮೈಸೂರಿನಲ್ಲಿದ್ದೆ, ಗೋವಾಗೆ ಹೋದಾಗ ಆಗಲಿಲ್ಲ. ಅದೇ ದೂರ ಸ್ಥಳಗಳಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದು ಎಜುಕೇಷನ್ಗೆ ಹೊಡೆತ ಆಗುತ್ತೆ, ಈ ಬೇರೆ ಬೇರೆ ಕಾರಣಗಳು. ಆಮೇಲೆ ಒಂದು ಕಡೆ ಸೆಟ್ಲ್ ಅಂತ ಆಗಿರ್ತೀವಲ್ಲ, ಹೌದು, ಅಲ್ಲಿ ಮನೆ ಇರ್ತದೆ, ನಮ್ಮ ಪಾಡಿಗೆ ನಮ್ಮದೇ ಆದಂಥದ್ದು ಒಂದು ವ್ಯವಸ್ಥೆಯಲ್ಲಿ ನಾವು ಹೊಂದಾಣಿಕೆ ಆಗಿ ಇಲ್ಲೇ ಇದ್ದಿರ್ತೀವಿ. ಭಾಳ ಚುರುಕು ವಯಸ್ಸಲ್ಲಿ ಎಲ್ಲದರಲ್ಲೂ ಹುರುಪಿನಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ ಬಿಡು, ಅವ್ರಿಗೇನು ಎಲ್ಲ ಕಡೆ ಆರಾಮಾಗಿ ಇದ್ದು ಬರ್ತಾರೆ ಅಂತ ಅನ್ನೋ ನಂಬಿಕೆ ಅವರಿಗೆ. ಹೀಗೆ ಒಂಟಿಯಾಗಿ ಇದ್ದಾಗ ಕೆಲಸವನ್ನು ನೀವು ಜಾಸ್ತಿ ಮಾಡ್ತಾ ಹೋಗಿದ್ದೀರಿ ಕಾಣಿಸುತ್ತೆ. ಅಂದರೆ ಕೆಲಸದ ಬಗ್ಗೆ ಜಾಸ್ತಿ ಒಂದು ಒಲವು ತೋರಿಸಿದ್ದೀರಿ. ಒಬ್ಬಂಟಿಗನಾಗಿರಲಿ ಅಥವಾ ಮನೆಯವ್ರ ಜೊತೆಲಿ ಇದ್ರೂ ನನ್ನ ಕೆಲಸದ ಮೇಲೆ ಏನು ಮಾಡಬೇಕು ಆ ಕೆಲಸದ ಮೇಲೆ ಇರ್ತಿದ್ದೆ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಂದು ಸಾರಿ
ಬೆಂಗಳೂರು ಆಕಾಶವಾಣಿನಲ್ಲಿ. ಹ್ಮ್ ಅವಾಗ LDC ಆಗಿದ್ದೆ. ಹ್ಮ್ ಪೇಬಿಲ್ ನೋಡ್ತಾ ಇದ್ದೆ. ಹ್ಮ್ ಎಲ್ಲರೂ ಸಂಬಳನೂ ನೋಡಬೇಕು, ಅದು ಕೈನಲ್ಲಿ ಬರೀಬೇಕು ಎಲ್ಲನೂ, ಹ್ಮ್ ಟೈಪ್ ಮಾಡೋಂಗಿಲ್ಲ, ಏನೂ ಇಲ್ಲ. ಒಂದು ಕಾಪಿ ಮಾಡಿ ಇನ್ನೊಂದು ಕಾಪಿ ನಾವು ಟ್ರೆಜರಿಗೆ ಕೊಡಬೇಕಾಗಿತ್ತು, ಹ್ಮ್ ಅದನ್ನು ತಿರ್ಗಾ ಕಾಪಿ ಮಾಡಬೇಕಾಗಿತ್ತು. ಈ ರೀತಿ ಪರ್ಮನೆಂಟು ಟೆಂಪರರಿ ಅಂತ ಎರಡೆರಡು ಎಸ್ಟಾಬ್ಲಿಷ್ಮೆಂಟ್ಗಳಿರೋ. ಹ್ಮ್ ಇದಲ್ಲದೆ ಬೇರೆ ವಿಂಗ್ಗಳದ್ದು ಬೇರೆ ಇತ್ತು. ಫಾರಮ್ ಅಂಡ್ ಹೋಮ್ ಯೂನಿಟ್ ಅಂತ ಇತ್ತು, ಫ್ಯಾಮಿಲಿ ಪ್ಲಾನಿಂಗ್ ಸೆಲ್ ಅಂತ ಇತ್ತು. ಈ ಥರ ನಾನಾ ರೀತಿಗಳು. ಸ್ಟಾಫ್ ಆರ್ಟಿಸ್ಟು ಅವರೆಲ್ಲ ಕಾಂಟ್ರಾಕ್ಟ್ನಲ್ಲಿ ಇದ್ರು ಆಗ, ಹೌದು, ಗೌರ್ಮೆಂಟ್ ಪರ್ಮನೆಂಟ್ ಎಂಪ್ಲಾಯಿಗಳಾಗಿರಲಿಲ್ಲ. ಸೊ ಅವ್ರದ್ದೇ ಸಪ್ರೇಟ್ ಆಗಿರುತ್ತೆ. ಈ ಥರ ಎಲ್ಲ ಪೇಬಿಲ್ಗಳನ್ನೂ ಮಾಡಬೇಕಾದ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ತಂದೆ ಇಲ್ಲೇ ಇದ್ದದ್ರಿಂದ ದಿನ ಬಂದು ಕೇಳೋರು, ಬರ್ತೀನಪ್ಪ ಮನೆಗೆ ಅಂತ. ನಾ ಬರ್ತೀನಿ ಹೋಗಿ ಅಂತ ಹೇಳಿ ಕಳಿಸಿ. 5 ಗಂಟೆ ಆದಮೇಲೆ ಕೂತ್ಕೊಂಡು 9, 8 ಈ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಂದು ದಿವಸ ಏನಾಯಿತು ಅಂದರೆ, ಕೆಲಸ ಮಾಡ್ಕೊಂಡು ಹೋಗ್ತಾನೇ ಇದ್ದೀನಿ, ನಾನೇ ಇಲ್ಲ. ಸೆಕ್ಯೂರಿಟಿ ಗಾರ್ಡ್ ಬಂದ, ಝಾವಿಯರ್ ಅಂತ. ಬಂದು, ಸರ್ ಮನೆಗೆ ಹೋಗಲ್ವಾ ಅಂತ. ತಡೆಯೇ, ನಾನು ಸ್ವಲ್ಪ ಆಯ್ತು ಕೆಲಸ ಮುಗಿಸ್ಬಿಟ್ಟು ಹೋಗ್ತೀನಿ. ಸರ್ ಟ್ರಾನ್ಸ್ಮಿಟ್ರ್ ಕ್ಲೋಸ್ ಆಗಿ ಎಲ್ಲ ಮನೆಗೆ ಹೋದ್ರು, ನೀವು ಯಾವಾಗ ಹೋಗ್ತೀರಿ ನೋಡಿ ಅಲ್ಲಿವರೆಗೂ. ಆ ಥರ ನಾವೊಂದು ಕೆಲಸದಲ್ಲಿ ಮಿಂಗಲ್ ಆಗ್ಬಿಡ್ತೀವಿ. ಹೌದು, ಆ ಒಂದು ಮನೆಯಲ್ಲಿ ಇರಲಿ ಅಥವಾ ಒಬ್ಬನೇ ಇರಲಿ, ನಮ್ಮ ಕೆಲಸ ಮೈನ್. ಆ ಥರ ಮಾಡಿ ಮುಗಿಸ್ಬೇಕು ಅಂತಂದಾಗ ಅದು ಮಾಡಿದ ನಂತರನೇ ಒಂದಿಷ್ಟು ಏನೋ ಮನಸ್ಸಿಗೆ ಸಮಾಧಾನ ಇರುತ್ತೆ, ಕೆಲಸ ಮಾಡಿದ್ವಿ ಅಂಥೇಳಿ. ಆ ರೀತಿಯಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಆಕಾಶವಾಣಿಯಲ್ಲಿ ಒಂದು ಸಂತೃಪ್ತವಾದಂತಹ ಸೇವೆಯನ್ನು ಸಲ್ಲಿಸಿ ಈಗಲೂ ಕೂಡ ಸಂತೃಪ್ತವಾದಂಥ ಬದುಕನ್ನು ನೀವು ನಡೆಸ್ತಾ ಇದ್ದೀರಿ. ನಿಮ್ಮ ಸಮಯ ತುಂಬ ಬಹಳ ಮುಖ್ಯವಾಗಿತ್ತು. ಎಲ್ಲ ಜನರ ಜೊತೆಗೆ, ನಿಮ್ಮ ಸಿಬ್ಬಂದಿಗಳ ಜೊತೆಗೆ, ಇತರ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಒಡನಾಟದಲ್ಲಿ ಇದ್ಕೊಂಡು ಆಕಾಶವಾಣಿಯಲ್ಲಿದ್ದಂಥ ಎಲ್ಲ ವಿಭಾಗಗಳ ಜೊತೆಗೂ ನೀವು ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಮುಂದೆ ಬಂದಿದ್ದೀರಿ. ಯಾಕಂದರೆ ಆ ಟೈಮಿನಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು. ಆಕಾಶವಾಣಿ ಇದಕ್ಕೆ 90 ಅಂತಂದಾಗ ಇನ್ನೂ ಅನೇಕ ವರ್ಷಗಳ ಕಾಲ ಹೀಗೆ ಇರಲಿ ಅಂತನ್ನುವಂಥ ಹಾರೈಕೆ ಸದಾಕಾಲ ಎಲ್ಲರದ್ದು ಇರುತ್ತೆ. ನೀವು ಕೂಡ ಹೇಗೆ ಒಳ್ಳೆಯ ಒಂದು ಆಯುಷ್ಯವನ್ನು ಕಳೀತಾ ಇದ್ದೀರಿ, ಹಾಗೆ ಮನುಷ್ಯನಿಗೆ ಅಂತೂ ಕಡಿಮೆ ಇರುತ್ತೆ, ಸಂಸ್ಥೆಗೊಂದು ಸದಾಕಾಲ ವಯಸ್ಸೇ ಆಗಲ್ಲ, ಅದು ಇರೋ ತನಕ ಹಾಗೇ ಇರುತ್ತೆ. ಹರಿಯೋ ನೀರಿದ್ದಂಗೆ ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಸಂಸ್ಥೆ ಮಾತ್ರ ಹಾಗೇ ಇರುತ್ತೆ. ಆದರೆ ಈ 90 ವರ್ಷ ಮುಗಿಯೋ ಕಾಲದಲ್ಲಿ ಒಂದು ಮಾತು ಹೇಳೋದು ಅಂದರೆ, ಈ ಆಕಾಶವಾಣಿ ಅಂತ ಶುರು ಆದದ್ದೇ ನಮ್ಮ ಮೈಸೂರಿನಲ್ಲಿ. ಅದು ಜೊತೆಗೆ ಆಕಾಶವಾಣಿಯನ್ನು ಹೆಸರು ಕೊಟ್ಟದ್ದನ್ನು ನಮ್ಮ ಕರ್ನಾಟಕದಲ್ಲಿ, ಕರ್ನಾಟಕದಲ್ಲಿ. ಇದರಿಂದ ಆ ಹಿರಿಮೆ ಚಿರಂತರವಾಗಿರಲಿ, ಆಕಾಶವಾಣಿ ಇನ್ನೂ ನಡ್ಕೊಂಡು ಹೋಗ್ತಾ ಇರಲಿ, ಇದು ಸದಾಕಾಲ ಇರಲಿ ಅಂತ ನಾನು ಹೇಳ್ತೀನಿ. ತುಂಬ ತುಂಬ ಧನ್ಯವಾದಗಳು ನಮ್ಮೆಲ್ಲ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ, ನಮ್ಮೆಲ್ಲ ಸಹೋದ್ಯೋಗಿಗಳ ಪರವಾಗಿ ನಿಮಗೆ ಧನ್ಯವಾದಗಳು. ನಿಮ್ಮ ನಿವೃತ್ತಿ ಬದುಕು ಇನ್ನೂ ಚಂದವಾಗಿ ಇರಲಿ ಅಂತ ಹೇಳಿ ನಾವು ಬಯಸ್ತೇವೆ. ನಮಸ್ಕಾರ. ನಮಸ್ಕಾರ. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ನಿವೃತ್ತ ಹಿರಿಯ ಆಡಳಿತಾಧಿಕಾರಿ MN ರಾಮನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.